ಹಾಯ್! ಇವತ್ತು ನಮ್ ಶಾಪ್‌ದು ವಿಡಿಯೋ ಮಾಡೋಣ. ಸೊ, ದಿನ ಎಷ್ಟು ಕೆಲಸ ಇರುತ್ತೆ, ನಾವ್ ಎಷ್ಟೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇವತ್ತು ನಾನು ಶಾಪ್ ವಿಡಿಯೋ ತೋರಿಸ್ತೀನಿ. ತುಂಬಾ ಜನ ಹೇಳ್ತಾರೆ ಬಂದಿರೋರು, "ಎಷ್ಟೊಂದು ಡಸ್ಟ್ ಇದೆ, ಹಳೆ ಸ್ಟಾಕ್ ಅನ್ಸುತ್ತೆ" ಅಂತಾರೆ. ಆಕ್ಚುಲ್ ಆಗಿ ಮೇನ್ ರೋಡ್‌ಗೆನೆ ನನ್ನ ಶಾಪ್ ಇರೋದು. ಪ್ರತಿ ದಿವಸ ಬೆಳಗ್ಗೆ ಬಂದ ತಕ್ಷಣನೇ ಎಲ್ಲ ಐಟಮ್‌ನು ಒರ್ಸೋದು. ಅದಾದ್ಮೇಲೆ ನೆಕ್ಸ್ಟು ಪ್ರತಿ ಸ್ಯಾಟರ್‌ಡೇ ಒಂದ್ಸಲ, ಸ್ಯಾಟರ್‌ಡೇನೇ ಮಾರ್ನಿಂಗ್ ಕ್ಲಾಸ್ ಇರುತ್ತೆ. ಅವತ್ತು ಮಕ್ಳು ನಮಗೆ ಬರೋದಿಲ್ಲ ಬೇಗ ಅಂಗಡಿಗೆ ಅಂತ ಹೇಳ್ಬಿಟ್ಟು, ಸ್ಯಾಟರ್‌ಡೇ ಸ್ವಲ್ಪ ಬೇಗ ತೆಗ್ದಿರ್ತೀವಿ. 7:30 ಅಷ್ಟೊತ್ತಿಗೆ ಸ್ಕೂಲಿಗೆ ಹೋಗ್ತಾರೆ. ಸೊ, ಅಲ್ಲಿಂದ 11:00 ವರೆಗೂ ಟೈಮ್ ಇರುತ್ತೆ. ಅವತ್ತು ಧೂಳೆಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ತೀವಿ. ಆದ್ರೆ ಇನ್ನೊಬ್ರಿಗೆ ಕಮೆಂಟ್ ಮಾಡೋದು ತುಂಬಾ ಈಸಿ ನಮ್ ಜನಗಳಿಗೆ. ಬಟ್ ಅದನ್ನ ನಾವು ಅಕ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಒಂದು ಶಾಪ್ ರನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಕೆಲ್ಸ ಇರುತ್ತೆ. ಕಸ್ಟಮರ್‌ಗೆ ಏನಾದ್ರೂ ಹೊಸದ್ ತೋರಿಸ್ಬೇಕು. ಅದ್ರಲ್ಲೂ ಕಾಂಪಿಟಿಷನ್ ಅನ್ನೋದು ತುಂಬಾ ಇರುತ್ತೆ. ಸೊ, ಇವತ್ತು ಏನಾದ್ರೂ ಹೊಸದ್ ಮಾಡ್ಬೇಕಲ್ಲ, ಏನಾದ್ರೂ ಹೊಸದನ್ನ ಡಿಸ್‌ಪ್ಲೇ ಮಾಡ್ಬೇಕು, ಹೊಸದನ್ನ ಸ್ಟೇಟಸ್ ಹಾಕ್ಬೇಕು. ಅಕ್ಕಪಕ್ಕನೆ 3, 4 ಹೊಸ ಶಾಪ್‌ಗಳಾಗಿದೆ. ಸೊ, ಬಿಸ್ನೆಸ್ ಡೌನ್ ಆಗುತ್ತೆ ಅಂತ ಹೇಳಿ ತುಂಬಾ ಎಫರ್ಟ್ ಹಾಕ್ತಿವಿ. ಬಟ್ ಜನ ಅದನ್ನ ಈಸಿಯಾಗಿ ಜಡ್ಜ್ ಮಾಡ್ತಾರೆ. ಹೆಂಗೆ ಅಂದ್ರೆ ನಮ್ಮ ಹತ್ರ ಇರೋ ವಸ್ತು ಒಳ್ಳೇದು. ನಮ್ಮ ಹತ್ರ ಇರೋ ವಸ್ತುವಿಗೆ ವ್ಯಾಲ್ಯೂ ಇದೆ. ಬೇರೆಯವ್ರ ಹತ್ರ ಇರೋದಕ್ಕೆ ವ್ಯಾಲ್ಯೂ ಇಲ್ಲ. ಇದನ್ನ ದಯವಿಟ್ಟು ಯಾರು ಥಿಂಕ್ ಮಾಡ್ಬೇಡಿ. ಇವತ್ತಿನ ಕಾಲದಲ್ಲಿ ಎಲ್ಲರೂ ಏನಾದ್ರು ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತಾನೆ ಟ್ರೈ ಮಾಡ್ತಾ ಇರ್ತೀರ. ಬಟ್ ಈ ತರ ಇದ್ದಾಗ ಸೊ ಈ ತರ ಯಾರ್ಗೂನು ಜಡ್ಜ್ ಮಾಡಬೇಡಿ. ಸೊ ಇವಾಗ ತೋರಿಸ್ತೀನಿ ನೋಡಿ. ನನ್ನ ಶಾಪ್‌ದು ವಿಡಿಯೋ. ಸೊ ಇವಾಗ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಈ ಒಂದು ರ್ಯಾಕ್ ಬಂದು ಇಲ್ಲಿ ಕಂಪ್ಲೀಟ್ ಆಗಿ ನಿನ್ನೆನ ಜೋಡಿಸ್ಕೊಂಡಿದ್ದೀನಿ. ಸೊ ಮೇಲ್ಗಡೆ ಎಲ್ಲ ಬಂದು ಜಾಮಿಟ್ರಿ ಬಾಕ್ಸಸ್ ಆ ತರದಿದೆ. ಕೆಳಗಡೆ ಪ್ಲೈವುಡ್ ಇದೆ. ಮೇಲ್ಗಡೆನೂ ಪ್ಲೈವುಡ್ ಇದೆ. ಸೊ ನನ್ನ ಹಿಂದ್ಗಡೆ ಇರ್ತಕ್ಕಂಥ ರ್ಯಾಕ್ ಅಲ್ಲಿ ಬುಕ್ಸ್ ಎಲ್ಲ ಇದೆ. ಸೊ ಅದಾದ್ಮೇಲೆ ಈ ಕಡೆ ಪಕ್ಕದ ರ್ಯಾಕ್ ಅಲ್ಲೂ ಬುಕ್ಸು ಮತ್ತೆ ಸೊ ಫಸ್ಟ್ ಹಾಫ್ ವಿಡಿಯೋ ಮುಗಿಸ್ಕೊಂಡು ಶಾಪ್ ಎಲ್ಲ ಕ್ಲೀನ್ ಮಾಡಿದೆ. ಇದೆಲ್ಲ ಬಂದು ಹೇರ್ ಕ್ಲಿಪ್ಸ್ ಎಲ್ಲ ಬಂದು ತುಂಬಾನೇ ಸ್ಟಾಕ್ ಬಂದಿತ್ತು. ಸೊ ಅದೆಲ್ಲದನ್ನು ಬಾಕ್ಸ್ ಅಲ್ಲಿ ಹಾಕಿದೆ. ಸ್ಕ್ರಂಚೀಸ್ ಇದೆ, ಎಂಬೋಸ್ ಇದೆ, ಮತ್ತೆ ಕ್ಲಿಪ್ಸ್ ತುಂಬಾ ವೆರೈಟೀಸ್ ಇದೆ. ಸೊ ಎಲ್ಲಾನು ಸಾಲ್ಟ್ ಔಟ್ ಮಾಡ್ಕೊಂಡು ಸಪ್ರೇಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಇಷ್ಟೆಲ್ಲ ಇದ್ರೂ ಇಷ್ಟೇನಾ ಕಲೆಕ್ಷನ್ಸ್ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಈ ತರ ಒಂದು ನಮ್ಮ ತರ ಸ್ಟೇಷನರಿ ಕಾಸ್ಮೆಟಿಕ್ಸ್ ಈ ತರ ಬಿಸ್ನೆಸ್ಗಳು ತುಂಬಾನೇ ಲಾಸ್ ಆಗ್ತಾ ಇದಾವೆ. ಸೊ ನೋಡಿದ್ರಲ್ವಾ ಇಷ್ಟೆಲ್ಲ ಸಾಲ್ಟ್ ಔಟ್ ಎಲ್ಲ ಮಾಡ್ಕೊಂಡು ಆದ್ಮೇಲೆ ಸೊ ರಾಕೀಸ್ ಎಲ್ಲ ಡಿಸ್ಪ್ಲೇ ಮಾಡೋದಿತ್ತು. ಸೊ ಅದೆಲ್ಲ ಡಿಸ್ಪ್ಲೇ ಮಾಡಿದೆ. ಸೊ ಡಿಸ್ಪ್ಲೇ ಮಾಡಿ ಆದ್ಮೇಲೆ ಇವಾಗ ಮತ್ತೆ ನಾನು ಲಂಚ್‌ಗೆ ಹೋಗಿ ಬಂದು ಇವತ್ತು ಸ್ವಲ್ಪ ಕಸ್ಟಮರ್ ಇಲ್ಲ ಅಂತ ಹೇಳ್ಬಿಟ್ಟು 4:00ಗೆ ಶಾಪ್‌ನ ಓಪನ್ ಮಾಡಿದೆ. ಅದರ್ವೈಸ್ ನಮ್ಗೇನಂದ್ರೆ 3 ಗಂಟೆ 3:30ಗೆಲ್ಲ ಶಾಪ್ ಓಪನ್ ಮಾಡ್ಬೇಕು. ಯಾಕಂದ್ರೆ ನಮಗೆ ಇಲ್ಲಿ ಇವಾಗ ಇತ್ತೀಚೆಗೆ ನನ್ನ ಶಾಪ್ ಆಪೋಸಿಟ್ ತುಂಬಾ ಶಾಪ್‌ಗಳಾಗಿದೆ. ಕಾಂಪಿಟೇಟರ್ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ 3:30ಗೆಲ್ಲ ನಾನು ಶಾಪ್‌ನ ಓಪನ್ ಮಾಡ್ತೀನಿ. ಇವತ್ತು ಸ್ವಲ್ಪ ಹಬ್ಬ ಇರೋದ್ರಿಂದ ಕಸ್ಟಮರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ 4 ಗಂಟೆಗೆ ಜಸ್ಟ್ ಇವಾಗ ತಾನೇ ಬಂದೆ 4 ಗಂಟೆಗೆ ಶಾಪ್ ಓಪನ್ ಮಾಡ್ತೀನಿ. ಸೊ ಇದಾದ್ರೆ ನೆಕ್ಸ್ಟ್ ಇನ್ನು ಕ್ಲೋಸ್ ಆಗೋದೇ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಆಮೇಲೆ ಬಟ್ಟೆ ಅಂಗಡಿಗಳಾದ್ರೆ ಅವ್ರಿಗೆ ಅಷ್ಟು ರಿಸ್ಕಿ ಅನ್ಸಲ್ಲ. ಯಾಕಂತ ಹೇಳಿದ್ರೆ ತುಂಬಾ ರ್ಯಾಕ್ಸ್ ಇರುತ್ತೆ. ಅದನ್ನ ಅಲ್ಲೆಲ್ಲದನ್ನ ತಗೊಂಡೋಗಿ ಅಲ್ಲಿ ಇಡ್ತಾರೆ. ಮತ್ತೆ ಹೋಲ್‌ಸೇಲ್ ಅಂಗಡಿಯವ್ರಿಗೂನು ಇದು ಅಷ್ಟು ಇದು ಅನ್ಸಲ್ಲ. ಬಟ್ ನಮ್ಮದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ದು ಎಲ್ಲಾ ತರದ ಐಟಮ್ಸ್ ಇರುತ್ತೆ. ಕಾಸ್ಮೆಟಿಕ್ಸು, ಬುಕ್ಸು, ಸ್ಟೇಷನರಿ, ಸೀಸನ್ ವೈಸ್ ಐಟಮ್ಸ್ ಎಲ್ಲಾನು ಇರುತ್ತೆ. ನಮ್ಗಿಲ್ಲಿ ಅಷ್ಟು ರ್ಯಾಕ್‌ಗಳು ಇರ್ಲಿಲ್ಲ. ಮುಂಚೆ ನಮಗೆ 10 ವರ್ಷದಿಂದ ಇದು ಅಂಗಡಿ ಮಾಡ್ಬೇಕನ್ನೋ ಪ್ಲಾನ್ ಇರ್ಲಿಲ್ಲ. ಏನೋ ಒಂದು ಆಫೀಸ್ ಪರ್ಪಸ್‌ಗೆ ನಾವು ಇದನ್ನ ಮಾಡಿದ್ದು. ಆಮೇಲೆ ಏನಾಯ್ತು ಮಾಡ್ತಾ ಇಂಪ್ರೂವ್ ಮಾಡ್ಕೊಂಡು ಇದು ಶಾಪ್ ತರ ನಾವು ಮಾಡ್ಕೊಂಡ್ವಿ. ಸ್ಟೇಷನರಿ ಶಾಪ್ ತರ ಮಾಡ್ಕೊಂಡ್ವಿ. ಸೊ ಇಲ್ಲೇನಾಗುತ್ತೆ ಚಿಕ್ಕ ವಸ್ತುಗಳು ಅದನ್ನ ಬಂದವ್ರಿಗೆ ತೋರಿಸ್ಬಿಟ್ಟು ಮತ್ತೆ ಇನ್ನೊಬ್ರು ಯಾರೋ ಬರ್ತಾರೆ ಅದನ್ನ ಅಲ್ಲೇ ಪಕ್ಕಕ್ಕೆ ಇಡ್ತೀವಿ. ಅದು ಅಲ್ಲೇ ಇದ್ರೂನು ನಮ್ಗೆ ಎಷ್ಟೋ ಸಲ ಮರ್ತೋಗಿರುತ್ತೆ. ಎಷ್ಟೋ ಸಲ ಕಣ್ಣೆದ್ರಿಗೆ ಇದ್ರೂನು ಕಾಣಿಸೋದಿಲ್ಲ. ಎಷ್ಟು ಬಾಕ್ಸ್‌ಗಳು, ಎಷ್ಟು ರ್ಯಾಕ್‌ಗಳು ಯಾವ ತರ ಸೆಟಪ್ ಮಾಡ್ಕೊಂಡಿದೀವಿ ಅಂದ್ರೆ ಕೆಲವೊಂದ್ ಸಲ ಹೆಂಗಾಗ್ಬಿಡುತ್ತೆ ಅಂದ್ರೆ ಈ ಬಿಸ್ನೆಸ್ ಎಲ್ಲೋ ಹೋಗಿ ನೆಮ್ಮದಿಯಿಂದ ಸಂಬಳ ತರೋದು ಬೇಕಪ್ಪ, ಈ ಬಿಸ್ನೆಸ್ ಯಾಕೆ ಬೇಕು ಅಂತಾನು ಅನ್ಸ್ಬಿಡುತ್ತೆ. ಸೊ ಅದ್ರಲ್ಲೂ ಇವಾಗಂತೂ ತುಂಬಾನೇ ಕಾಂಪಿಟೇಷನ್. ನಾವು ಶಾಪ್ ಮಾಡಿ ಹತ್ತತ್ರ 14 ವರ್ಷ ಆಯ್ತು. ಮುಂಚೆಯಿಂದನೂ ನಮ್ದು ಈ ಬಿಸ್ನೆಸ್‌ಗಳು ಇತ್ತು ನಮ್ದು. ಬಟ್ ಈ ಒಂದು ಪರ್ಟಿಕ್ಯುಲರ್ ಶಾಪ್ ಮಾಡಿ 14 ವರ್ಷ ಆದ್ರೂನು ಸೊ ಇವಾಗ ಅನಿಸ್ತಾ ಇದೆ ಈ ಬಿಸ್ನೆಸ್‌ಗಳು ಯಾಕೆ ಬೇಕಪ್ಪ ಅಂತ ಅನಿಸ್ತಾ ಇದೆ. ಇವತ್ತು ಅಷ್ಟು ಸುಲಭ ಇಲ್ಲ ಬಿಸ್ನೆಸ್ ಮಾಡೋದು. ತುಂಬಾನೇ ಕಷ್ಟ ಇದೆ. ಸೊ ಯಾರಾದ್ರೂ ಹೊಸ ಬಿಸ್ನೆಸ್ ಮಾಡೋರು ಸ್ವಲ್ಪ ಥಿಂಕ್ ಮಾಡ್ಕೊಂಡು ಈ ತರ ಒಂದು ಬಿಸ್ನೆಸ್‌ಗೆ ಕೈ ಹಾಕಿ. ಇವಾಗ ಸಕ್ಸಸ್ ಆಗೋದು ತುಂಬಾ ಕಷ್ಟ ಇದೆ. ಎಲ್ಲಾನು ಆನ್‌ಲೈನ್ ಎಲ್ಲಾನು ನಾವು ಒಂಥರ ಆಪ್ಷನ್ ಆಗ್ಬಿಟ್ಟಿದೀವಿ. ಮೊನ್ನೆ ನಮ್ಮ ಶಾಪಿಗೆ ಒಬ್ರು ಕಸ್ಟಮರ್ ಬಂದಿದ್ರು. ಜೆರಾಕ್ಸ್‌ನ ಬ್ಲಿಂಕಿಟ್ ಅವ್ರು ತಂದು ಕೊಡ್ತಾರೆ. ನಾವು ಅವ್ರಿಗೆ ಕಳ್ಸಿದ್ರೆ ಬ್ಲಿಂಕಿಟ್ ಅವ್ರು ತಂದು ಕೊಡ್ತಾರೆ ಅಂದ್ರು. ನಿಜವಾಗ್ಲೂ ಶಾಕ್ ಆಗ್ಬಿಡ್ತು ನನಗಂತೂ. ಇನ್ನೇನು ಮತ್ತೆ ಜೆರಾಕ್ಸ್ ಅಂಗಡಿಗಳು ಏನಕ್ಕೆ ಬೇಕು? ಅದನ್ನು ಬ್ಲಿಂಕಿಟ್ ಅವ್ರಿಗೆ ಕಳ್ಸಿ ಅದನ್ನ ತರ್ಸ್ಕೊಂಡ್ರೆ ಸೊ ಇನ್ನೇನು ಮುಗ್ದೇ ಹೋಯ್ತಲ್ಲ ನಮ್ ಕತೆ ಅಂತ ಅನ್ಸ್ಬಿಡ್ತು. ಸೊ ಹಾಗಾಗಿ ಹೊಸ ಬಿಸ್ನೆಸ್ ಮಾಡೋರು ನೋಡ್ಕೊಂಡು ಬಿಸ್ನೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ಅಪ್ಡೇಟ್‌ನ ಹೇಳ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನೆಲ್ ಅಂಡ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.